ಕಲಬುರಗಿ ನಗರದಲ್ಲಿ ಫೆಬ್ರವರಿ 21ರಿಂದ ನಾಟಕ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರಂಗಶಂಕರದ ಮುಖ್ಯಸ್ಥೆ ಹಾಗೂ ಖ್ಯಾತ ಚಲನಚಿತ್ರ ನಟಿ ಅರುಂಧತಿ ನಾಗ ಮತ್ತು ಜಿಲ್ಲಾಧಿಕಾರಿ ಫೌಜಿಯಾ ತರ್ನುಮ್ ಅವರು ಜಂಟಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದ್ದಾರೆ. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 21ರಿಂದ ರಂಗಶಂಕರ ಅಕಾಡೆಮಿಯಿಂದ ನಾಟಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ನಾಟಕೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ನಾಟಕವನ್ನು ವೀಕ್ಷಣೆ ಮಾಡಬೇಕು. ಅಲ್ಲದೆ ಈ ನಾಟಕೋತ್ಸವ ಕಾರ್ಯಕ್ರಮದ ಟಿಕೆಟ್ಗಳು ಬುಕ್ ಮೈ ಶೋನಲ್ಲಿ ಲಭ್ಯವಿವೆ. ಅದೇ ರೀತಿಯಾಗಿ ನಾಟಕದ ದಿನ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿಯೂ ಕೂಡ ಟಿಕೆಟ್ ದೊರೆಯುತ್ತವೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ನಮಸ್ಕಾರ. ಕಲಬುರಗಿಯ ಎಲ್ಲ ಜರ್ನಲಿಸ್ಟ್ಸ್ಗೆ, ವಿಚಾರವಂತ ಜನರಿಗೆ, ನಾಟಕದವರು ಕೆಲವರು ಇದ್ದಾರೆ ಇಲ್ಲಿ, ಎಲ್ರಿಗೂ ನಮಸ್ಕಾರ. ಇದು ನನ್ನ ಮೊಟ್ಟ ಮೊದಲನೇ ಬಾರಿಗೆ ನಾನು ಕಲಬುರಗಿಗೆ ಬರ್ತಾ ಇರೋದು. ಈ ಒಂದು ನೆಪದಲ್ಲಿ ನನಗೆ ನಿಮ್ಮ ಜೊತೆ ಸಂಪರ್ಕ ಸಿಕ್ತು, ಮಾತಾಡೋ ಒಂದು ಅವಕಾಶ ಸಿಕ್ಕಿದೆ. ಬರೀ ಟೂರಿಸ್ಟ್ ಥರ ಬಂದಿಲ್ಲ ನಾನು. ಸೊ ನನ್ನ ಹವ್ಯಾಸ, ನನ್ನ ಜೀವನ, ನನ್ನ ಇಡೀ ಜೀವನದ ಗುರಿ ಬರೀ ಥಿಯೇಟರ್ ಆಗಿದೆ. ನಾನು ಶಂಕರ್ ಹೋದ ಮೇಲೆ ಆಗಲಿ ಬದುಕೊಂಡು ಬಂದಿರೋದು, ಒಂಥರ ಖುಷಿಯಾಗಿ ಪ್ರೊಡಕ್ಟಿವ್ ಆಗಿ ಬದುಕೊಂಡು ಬಂದಿರೋದು ಅಂದರೆ ನಾಟಕದಿಂದ. ನನ್ನಲ್ಲಿ ಆ ನಾಟಕದ ಒಂದು ಗುಣ ಇತ್ತು, ಒಂದು ಛಲ ಇತ್ತು. ಅದರಿಂದ ರಂಗಶಂಕರ ಅಂತ ಒಂದು ಸಂಸ್ಥೆ ಕಟ್ಟಕ್ಕೆ ಅವಕಾಶ ಸಿಕ್ತು ನನಗೆ. ರಂಗಶಂಕರಕ್ಕೆ ಈಗ 21 ವರ್ಷ ಆಗಿದೆ. ಈ 21ನೇ ವರ್ಷದಲ್ಲಿ ನಮಗೆ ಬಂದು ಒಂದು ಇನ್ವಿಟೇಷನ್ ಬಂತು, ನೀವು ಬಂದು ಕಲಬುರಗಿಗೆ ಒಂದು ಫೆಸ್ಟಿವಲ್ ಕ್ಯೂರೇಟ್ ಮಾಡಿ ಅಂತ. ಸೊ ಇದ್ದಕ್ಕಿದ್ದಂಗೆ ಆಕಾಶದಿಂದ ಬಂದು ಒಂದು ಅವಕಾಶ ಸಿಕ್ಕಿಲ್ಲ ನನಗೆ ನಾಟಕ ಈ ಹವ್ಯಾಸಿ ರಂಗಭೂಮಿಯಲ್ಲಿ ತೊಡಗಿರೋದು ನನಗೆ 50 ವರ್ಷ ಆಗಿದೆ ಈ ವರ್ಷ. ರಂಗಶಂಕರಕ್ಕೆ 21 ವರ್ಷ ಆಗಿದೆ. ಈ 21ನೇ ವರ್ಷದಲ್ಲಿ ಇದು ಒಂದು ನಮಗೆ ಗಿಫ್ಟ್ ಸಿಕ್ಕಿದೆ ಅಂತ ನಾನು ಹಂಗೆ ಭಾವಿಸ್ತೀನಿ. ಯಾಕೆಂದರೆ ನಮಗೆ ಬೆಂಗಳೂರಲ್ಲಿ ಯಾರೂ ಕೇಳಲಿಲ್ಲ ನೀವು ಫೆಸ್ಟಿವಲ್ ಮಾಡಿರಿ ಅಂತ. ನಾವೇ ಫೆಸ್ಟಿವಲ್ ಮಾಡ್ಕೊಂಡು ಬಂದಿದ್ದೀವಿ 21 ವರ್ಷದಿಂದ. ಬೇರೆ ಬೇರೆ ಪ್ರಾಂತ್ಯದಿಂದ, ಬೇರೆ ಬೇರೆ ಪ್ರದೇಶಗಳಿಂದ ನಾಟಕಗಳನ್ನು ಇನ್ವೈಟ್ ಮಾಡಿಕೊಂಡು ಸಣ್ಣ ಫೆಸ್ಟಿವಲ್ಗಳನ್ನು ನಾವು ಪ್ರೆಸೆಂಟ್ ಮಾಡಿದ್ದೀವಿ. ಆ ನಮ್ಮ ಎಕ್ಸ್ಪೀರಿಯನ್ಸ್ನ ನಾವು ಬಂದು ಇಲ್ಲಿ ಕಲಬುರಗಿಗೆ ಒಂದು ಕೊಡುಗೆ ಥರ ಕೊಡ್ತಾಯಿದ್ದೀವಿ. ಬೆಂಗಳೂರಲ್ಲಿ ಬರೀ ರಂಗಶಂಕರ ನಾಟಕ ಮಾಡುತ್ತೆ ಅಂತಲ್ಲ, ಬೆಂಗಳೂರಲ್ಲಿ ಅಷ್ಟು ಜನ ತಂಡಗಳಿದ್ದಾರೆ. ಸಮುದಾಯ ಆಗಲಿ, ಸ್ಪಂದನ, ಕಲಾಗಂಗೋತ್ರಿ, ಸಂಚಯ, ಎಷ್ಟೊಂದು ತಂಡಗಳಿವೆ. ಅವೆಲ್ಲರೂ ಬಂದು ಇಲ್ಲಿ ನಾಟಕ ಆಡ್ತಾಯಿದ್ದಾರೆ. ಕರಿಮಾಯಿ, ಮುಖ್ಯಮಂತ್ರಿ, ಕಾಮರೂಪಿಗಳು, ನಿಮಗೆ ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಒಂದಿಷ್ಟು ಹಿಂದಿ ನಾಟಕನೂ ಆಗಲಿ ಅಂತ ಶುರು ಮಾಡೋಣ. ನ್ಯಾಷನಲ್ ಲೆವೆಲ್ ನಾಟಕಗಳನ್ನು ಪ್ರೆಸೆಂಟ್ ಮಾಡೋದು, ಈ ಕಲಬುರಗಿ ಜನರಿಗೆ ಒಂದು ಅವಕಾಶ ಸಿಗಲಿ. ಬಂದಿರ್ಬೋದು, ಇದಕ್ಕೆ ಮುಂಚೆನೂ ಬಂದಿರ್ಬೋದು. ಯಾಕಂದರೆ ರಂಗಾಯಣ ಅಂತ ಒಂದು ಸಂಸ್ಥೆ ನಿಮ್ಮಲ್ಲಿ ಒಂದು ಬ್ರಾಂಚ್ ಓಪನ್ ಆಗಿದೆ ಅಂದರೆ ತುಂಬ ದೊಡ್ಡ ವಿಷಯ. ಅದು ಒಂದು ರೆಪರ್ಟ್ರಿ ಇದೆ, ಅವರು ನಾಟಕ ಮಾಡ್ತಾ ಇದ್ದಾರೆ. ಸೊ ಹವ್ಯಾಸಿ ರಂಗಭೂಮಿ ಆಡಿಯನ್ಸ್ ಡೆವಲಪ್ ಮಾಡೋಕ್ಕೆ ರಂಗಾಯಣ ಥರ ಸಂಸ್ಥೆಗಳು ಬೇಕು. ನಾವು ರಂಗಶಂಕರದಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಅದನ್ನು ಮಾಡೋಕ್ಕಾಗಲ್ಲ. ನಾವು ಬಂದು ಆಗಾಗ ಬಂದು ವಿ ಕ್ಯಾನ್ ಟಿಕಲ್ ದಿ ಆಡಿಯನ್ಸ್, ವಿ ಕ್ಯಾನ್ ಇನ್ಸ್ಟಿಗೇಟ್ ದಿ ಆಡಿಯನ್ಸ್. ಯಾಕೆ ಹೇಳ್ತೀನಿ ಅಂದರೆ, ನನಗೆ 16 ವರ್ಷ, ಆವಾಗ ಶಂಕರ್ಗೆ 18 ವರ್ಷ ಆಗಿತ್ತು. ನಾವು ಬಾಂಬೆನಲ್ಲಿದ್ವಿ. ಕಾಲೇಜ್ ಟೈಮ್ ಥಿಯೇಟರ್ ಮಾಡ್ತಾಯಿದ್ವಿ, ಇಂಟರ್ ಕಾಲೇಜ್ ಥಿಯೇಟರ್. ಅಲ್ಲಿಯ ರವೀಂದ್ರ ಕಲಾಕ್ಷೇತ್ರ ಈಕ್ವಲ್ ಅಂದರೆ ರವೀಂದ್ರ ನಾಟ್ಯ ಮಂದಿರ್ ಪ್ರಭಾದೇವಿನಲ್ಲಿ, ಬಾಂಬೆನಲ್ಲಿರೋದು. ಅಲ್ಲಿ ಬಂಗಾಲಿ ನಾಟಕಗಳನ್ನು ಪ್ರೆಸೆಂಟ್ ಮಾಡ್ತಾಯಿದ್ರು. ಯಾರು? ಶಂಭು ಮಿತ್ರ ಅಂತ ಒಂದು ತುಂಬ ಹಿ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಥಿಯೇಟರ್ ಪೀಪಲ್ ಫ್ರಮ್ ಇಂಡಿಯಾ. ಶಂಭು ಮಿತ್ರ, ತೃಪ್ತಿ ಮಿತ್ರ, ಅವ್ರ ಗ್ರೂಪ್ ಬಂದು 4 ನಾಟಕಗಳನ್ನು ಪ್ರಸ್ತುತಪಡಿಸಿದ್ರು ಅವರು. ಇದೀಪಸ್, ಘೋರೆಬಾಯ್ರೆ, ರಕ್ತಕೊರಬಿ, ಮತ್ತು 4ನೇದು ನನಗೆ ನೆನಪಿಲ್ಲ, ಡಾಲ್ಸ್ ಹೌಸ್, ಪುತುಲ್ ಖೇಲ, 4 ಪ್ಲೇಸ್. ಈ 4 ನಾಟಕಗಳು ನೋಡೋ ಅವಕಾಶ ನಮಗೆ ಸಿಕ್ತು, ಶಂಕರ್ಗೆ ನನಗೆ ಕಾಲೇಜಲ್ಲಿದ್ದಾಗ. ಆ್ಯಂಡ್ ವಿ ವರ್ ಫಿನಿಶ್ಡ್. ಆ ನಾಟಕದೊಂದು ಹುಚ್ಚು ನಮಗೆ ಅಂಟ್ಕೊಂಡಿದ್ದು ನನಗನ್ಸುತ್ತೆ ಆ ಟೈಮಲ್ಲಿ.
ಆ 4 ನಾಟಕಗಳು ಶಂಭು ಮಿತ್ರ ಅಂತ ಒಂದು ದಿಗ್ಗಜ ಪ್ರಸ್ತುತ ಪಡಿಸಿದ್ದು ನಮಗೆ ನೋಡೋ ಅವಕಾಶ ಸಿಕ್ಕಿತ್ತು. ಇಲ್ಲಿ ಐಲ್ಸಲ್ಲಿ ಕೂತ್ಕೊಂಡು ನೋಡಿದ್ದೀವಿ. ಅರುಂಧತಿ ನಾಗ್ ಮೇಡಮ್ನವರು ಮತ್ತು ಅವ್ರ ತಂಡನವರು ಎಲ್ಲರೂ ಬಂದಿದ್ದಾರೆ. ಜೊತೆಗೆ ನಮ್ಮ ಕಲಬುರಗಿ ನೆಕ್ಸ್ಟ್ ವತಿಯಿಂದ ಮತ್ತು ಜಿಲ್ಲಾ ಆಡಳಿತ ವತಿಯಿಂದ ಎಲ್ಲರೂ ಯಾರ್ಯಾರು ಅಧಿಕಾರಿ ವರ್ಗನವರು, ಸಿಬ್ಬಂದಿ ವರ್ಗನವರು ಎಲ್ಲರೂ ಬಂದಿದ್ದೀರಿ. ನನಗೆ ಭಾಳ ಖುಷಿ ಅನಿಸ್ತಾ ಇದೆ. ಮೊದಲೇದಾಗಿ ನಾವು ಮಾಡ್ತಾ ಇರೋದು ಈ ರೀತಿ ಒಂದು ನಾಟಕೋತ್ಸವ ಕಲಬುರಗಿಯಲ್ಲಿ. ಹಿಂದೆ ಸಹ ರಂಗಾಯಣ ಅವ್ರ ಜೊತೆ ನಾವು ತಮಗೆ ಗೊತ್ತಿರೋ ಹಾಗೆ ನಮ್ಮ ರಂಗಮಂದಿರ ಎಲ್ಲ ಇನಾಗ್ರೇಷನ್ ಆದ ನಂತರ, ರೆನೋವೇಷನ್ ಎಲ್ಲ ಆದ ನಂತರ ಬಹಳಷ್ಟು ಪ್ಲೇಸ್ ನಾವು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀವಿ. ಒಂದು ಕಲ್ಚರ್ ಈ ಜಿಲ್ಲೆಯಲ್ಲಿ ನಾವು ಎಲ್ಲರಿಗೆ ತಲುಪೋ ರೀತಿ, ಬರೀ ಅಧಿಕಾರಿ ವರ್ಗವರು ಅಥವಾ ಶ್ರೀಮಂತರವ್ರಿಗೆ ಮಾತ್ರ ಅಲ್ಲದೆ ಪ್ರತಿಯೊಬ್ಬರಿಗೆ ರೀಚ್ ಆಗೋ ರೀತಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಮೆಡಿಕಲ್ ಕಾಲೇಜಸ್ ಇವೆ, ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಡಿಗ್ರಿ ಕಾಲೇಜಸ್ ಇದೆ. ಯೂತ್ ಆಫ್ ಕಲಬುರ್ಗಿ ಶುಡ್ ಬಿ ಎಕ್ಸ್ಪೋಸ್ ಟು ಸಚ್ ಬ್ಯೂಟಿಫುಲ್ ಪ್ಲೇಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಅಂತ ಹೇಳಿ ಈಗಾಗಲೇ ನಾವು ತಿಂಗಳವಾರು ಬಹಳಷ್ಟು ಒಂದು ಕಾರ್ಯಕ್ರಮ ಹಾಕ್ಸ್ಕೊಂಡಿದ್ದೀವಿ. ನಾವು ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಈಗಾಗಲೇ ಚರ್ಚೆ ಚಾಲೂ ಮಾಡಿದ್ದೀವಿ. ಆರ್ಟ್ ಆ್ಯಂಡ್ ಸ್ಟ್ರೀಟ್ ಫೆಸ್ಟಿವಲ್ ಬಗ್ಗೆ ಈಗಾಗಲೇ ಚರ್ಚೆ ಸ್ಟಾರ್ಟ್ ಮಾಡಿದ್ದೀವಿ. ಸಾಹಿತ್ಯೋತ್ಸವ ಬಗ್ಗೆ, ಲಿಟ್ರರಿ ಫೆಸ್ಟ್ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಇವತ್ತು ನಾವು ನಾಟಕೋತ್ಸವ ಬಗ್ಗೆ ಮಾತನಾಡಬೇಕಂದ್ರೆ, ನಾವು ಸೆಪ್ಟೆಂಬರ್ 2025ರಲ್ಲಿ ಇದ್ರ ಬಗ್ಗೆ ಚರ್ಚೆ ಚಾಲನೆ ಮಾಡಿರೋದು. ಸೆಪ್ಟೆಂಬರಿಂದ ಡಿಸೆಂಬರ್ವರೆಗೆ ಎಲ್ಲ ಲೀಗಲ್ ವೆಟ್ಟಿಂಗ್ ಎಲ್ಲ ಮಾಡಿ ನಮ್ಮ ಒಪ್ಪಂದ ಎಲ್ಲ ತಯಾರು ಮಾಡಿ ಡಿಸೆಂಬರ್ ತಿಂಗಳಲ್ಲಿ ನಾವು ಸೈನ್ ಮಾಡಿಸಿರೋದು. ವಿದಿನ್ ಅ ಪೀರಿಯಡ್ ಆಫ್ 45 days ಆಫ್ಟರ್ ದ ಸೈನಿಂಗ್ ಆಫ್ MOU ಈಗಾಗಲೇ ವಿ ಆರ್ ರೆಡಿ ವಿತ್ ದ ಫಸ್ಟ್ ನಾಟಕೋತ್ಸವ ಕಾರ್ಯಕ್ರಮ. ನಾಳೆ ಚಾಲನೆ ನೀಡ್ತೀವಿ. ನಮ್ಮ ರಂಗಮಂದಿರದಲ್ಲಿ 6 ಗಂಟೆಗೆ ಚಾಲನೆ ಕಾರ್ಯಕ್ರಮ ಆಗುತ್ತೆ ಮತ್ತು 7 ಗಂಟೆ ಮೊದಲನೇ ಪ್ಲೇ ಆಗುತ್ತೆ. ಬಟ್ ಇದ್ರ ಜೊತೆಗೆ ಇವತ್ತು ಒಂದು ಪತ್ರಿಕಾಗೋಷ್ಠಿ ತಮ್ಮೆಲ್ಲರದ್ದು ಸಹಕಾರವನ್ನು ನಾವು ಕೇಳ್ಕೊಡ್ತೀವಿ. ಯಾಕೆಂದರೆ ಹೆಚ್ಚಿನ ಪ್ರಚಾರ ಆದಾಗ ಜನರಿಗೇನು ಗೊತ್ತಾಗಲಿ ಈ ರೀತಿ ನಡೀತಾ ಇದೆ. ಬ್ಯಾಂಗ್ಳೂರು, ಹೈದರಾಬಾದು, ಮುಂಬೈ, ಡೆಲ್ಲಿ ಹೋಗೋ ಬದಲಿ ಅಲ್ಲಿ ಬರ್ತಾ ಇರೋದು ಟ್ರೂಪ್ಸ್ ಮತ್ತು ನಮ್ಮ ಕರ್ನಾಟಕನವರು ಬಹಳಷ್ಟು ಮಂದಿ ಇದ್ದಾರೆ. ನಮ್ಮ ರಂಗಾಯಣ ವತಿಯಿಂದನೂ ಸಹ ಒಂದು ಪ್ಲೇ ಅವರು ಇವತ್ತು ಈ ವಾರದಲ್ಲಿ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು 4ವರೆಗೆ ಇವತ್ತು ಒಂದು ರ್ಯಾಲಿ ಮತ್ತು ಜಾಥಾ ಕಾರ್ಯಕ್ರಮ ಸಹ ಮಾಡ್ತಾ ಇದ್ದೀವಿ. ಬಹಳಷ್ಟು ಚರ್ಚೆಗಳು ನಾವು ಮಾಡುವಾಗ ಹೊಸ ಐಡಿಯಾಸ್ ಕಲಬುರ್ಗಿ ನಾಗರಿಕ ವತಿಯಿಂದ ಮತ್ತು ಸಾರ್ವಜನಿಕರ ವತಿಯಿಂದ ಎಲ್ಲ ಸಹ ಬಂದಿದೆ. ಹಾಗಾಗಿ ನಾವು ಬಹಳ ಒಂದು ಬ್ಯೂಟಿಫುಲ್ ಆಗಿ ಶಾಲೆ ಟೀಚರ್ಸ್ ಮತ್ತು ನಮ್ಮ MDRS ಆರ್ಟ್ ಟೀಚರ್ಸ್ ವತಿಯಿಂದ, PT ಟೀಚರ್ಸ್ ವತಿಯಿಂದ ಒಂದು ಬ್ಯೂಟಿಫುಲ್ ಸೆಲ್ಫ್ ಮೇಡ್ ಮಾಸ್ಕ್ಸ್ ಮತ್ತು ಪೋಸ್ಟರ್ಸ್ ಮಾಡಿಸಿ ನಾವು ಜನರಲ್ಲಿ ಅರಿವು ಮೂಡಿಸೋ ನಿಟ್ಟಿನಲ್ಲಿ ಒಂದು ಜಾಥೆ ಕಾರ್ಯಕ್ರಮ ಸಹ 4ವರೆಗೆ ಇವತ್ತು ಮಾಡ್ತಾ ಇದ್ದೀವಿ. ಅದಕ್ಕೆ ಸಹ ತಮ್ಮೆಲ್ಲರಿಗೆ ನಾವು ಆಹ್ವಾನವನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ತಮಗೆ ಗೊತ್ತಿರೋ ಹಾಗೆ ಈಗಾಗಲೇ ನಾಟಕೋತ್ಸವ ಬಗ್ಗೆ ನಾವು ನಮ್ಮ AC ಆಗಲಿ, ನಮ್ಮ ADC ಆಗಲಿ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಲಿ ಈಗಾಗಲೇ ಇದ್ರ ಬಗ್ಗೆ ನಾವು ಒಂದು ಸಭೆ ಮಾಡಿ ತಮ್ಮೆಲ್ಲರ ಗಮನಕ್ಕೆ ತಂದಿದ್ದೀವಿ. ಆ ಪೋಸ್ಟರ್ ಲಾಂಚ್ ಮತ್ತು ಲೋಗೋ ಲಾಂಚ್ ಸಹ ಈಗಾಗಲೇ ಲಾಂಚ್ನ ಬಿಡುಗಡೆ ಸಹ ನಾವು ಈಗಾಗಲೇ ಮಾಡ್ಕೊಂಡಿದ್ದೀವಿ. ಈ ವರ್ಷ ನಾವು 3 ವೆನ್ಯೂಸಲ್ಲಿ, ಒಂದು ನಮ್ಮ SM ಪಂಡಿತ್ ರಂಗಮಂದಿರದಲ್ಲಿ ದಿನ 7 ಗಂಟೆಗೆ ಒಂದು ಪ್ಲೇ ಇರುತ್ತೆ. ಅದರಲ್ಲಿ 8 ವರ್ಷಕ್ಕಿಂತ ಕಡಿಮೆ ಇರೋರು ಮಕ್ಕಳಿಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಎಲ್ಲರೂ ಅವರು ಫ್ಯಾಮ್ಲಿ ಜೊತೆ ದಯವಿಟ್ಟು ಬನ್ನಿ ಅಂತ ನಾವು ತಮ್ಮೆಲ್ಲರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ನಿಮ್ಮೆಲ್ಲರಿಗೆ ನಾವು ಇನ್ವೈಟ್ ಮಾಡ್ತೀವಿ. ಆದರೂ ಒಂದು ಥಿಯೇಟರ್ದು ಒಂದು ಸ್ಯಾಂಕ್ಟಿಟಿ ನಾವು ಮೇಂಟೈನ್ ಮಾಡಬೇಕಂದ್ರೆ 8 ವರ್ಷಕ್ಕಿಂತ ಕೆಳಗೆ ಇರೋದು ಮಕ್ಕಳಿಗೆ ಎಂಟ್ರಿ ಇರೋದಿಲ್ಲ. ಟಿಕೆಟ್ಸ್ ನಿಮಗೆ ಆನ್ಲೈನ್ ಸಹ ಸಿಗುತ್ತೆ, ಅಲ್ಲಿ ಆನ್ ಸ್ಪಾಟ್ ಸಹ ಮಾಡ್ತೀವಿ. ಆ್ಯಂಡ್ ತದನಂತರ ಯಾರ್ಯಾರು ಅಲ್ಲಿ ಬರ್ತಾರೆ ಅವ್ರಿಗೆ ನಾವು ಡಿನೈ ಮಾಡದೆ ಪೂರ್ತಿ ಹಾಲ್ ತುಂಬೋವರೆಗೆ ನಾವು ಎಲ್ಲರಿಗೆ ಅವಕಾಶ ಮಾಡಿಕೊಡ್ತೀವಿ. ಅಲ್ಲಿ 21ನೇ ತಾರೀಕು, ನಾಳೆಯಿಂದ 28ನೇ ತಾರೀಕುವರೆಗೆ ದಿನ 7 ಗಂಟೆಗೆ ಪ್ಲೇ ಆಗುತ್ತೆ. ಪ್ಲೇದು ನಾವು ಇಡೀ ಶೆಡ್ಯೂಲ್ ತಮ್ಮೆಲ್ಲರೊಂದಿಗೆ ಶೇರ್ ಈಗಾಗಲೇ ಮಾಡಿದ್ದೀವಿ. ಜೊತೆಗೆ ನಾವು ಮಕ್ಕಳಿಗೋಸ್ಕರ ಪ್ರತ್ಯೇಕವಾಗಿ ರಂಗಾಯಣದಲ್ಲಿ ನಾವು ಪ್ಲೇಸ್ 6 ದಿನ ಪ್ಲೇಸ್ ಇರುತ್ತೆ. 3 ಬೇರೆ ಬೇರೆ ರೀತಿ ಪ್ಲೇಸ್, ಸರ್ಕಲ್ ಆಫ್ ಲೈಫ್, ಜಾಬ್ಲೆಸ್ ಜಾಬ್ ಮತ್ತು ದಿ ಚಿಪ್ಕಲಿ ಅಂತ ಹೇಳಿ 3 ಪ್ಲೇಗಳು ನಾವು ಈಚ್ ಆಫ್ ದ ಪ್ಲೇಸ್ ವಿಲ್ ಬಿ ಪ್ಲೇಡ್ ಟ್ವೈಸ್ ಓವರ್ ಅ ಪೀರಿಯಡ್ ಆಫ್ 6 days. ನಾವು ಈ ಒಂದು ಪ್ರತಿದಿನ 11 ಗಂಟೆಗೆ ನಾವು ರಂಗಾಯಣದಲ್ಲಿ ಪ್ರದರ್ಶನ ಆಗುತ್ತೆ. ಅದ್ರ ಜೊತೆಗೆ ಒಂದು ಸಂವಾದದ ಕಾರ್ಯಕ್ರಮ ಕನ್ನಡ ಭವನದಲ್ಲಿ ದಿನ ಒಂದು
ಕಾರ್ಯಕ್ರಮ ಇರುತ್ತೆ. ಅಲ್ಲಿ ನಮ್ಮ ರಂಗಾಯಣ ಟೀಮ್ನವರು ಬಹಳ ಚೆನ್ನಾಗಿ ನಮ್ಮ ಜೊತೆ ಕೋಆಪ್ರೇಟ್ ಮಾಡಿ, ರಂಗಾಯಣನವರು ಮತ್ತು ರಂಗಶಂಕರ ಮತ್ತು ಜಿಲ್ಲಾಡಳಿತ ವತಿಯಿಂದ ಬೇರೆ ಬೇರೆ ಟಾಪಿಕ್ಸ್ ಬಗ್ಗೆ, ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆಯಲ್ಲಿ 11 ಗಂಟೆಯಿಂದ 3 ಗಂಟೆವರೆಗೆ ದಿನ ಫೆಬ್ರವರಿ 22ನೇ ತಾರೀಕು ಭಾನುವಾರದಿಂದ ಫೆಬ್ರವರಿ 27ನೇ ತಾರೀಕು ಶುಕ್ರವಾರವರೆಗೆ ನಾವು ಅಲ್ಲಿ ಒಂದು ಸಂವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಜಿಲ್ಲಾ ಆಡಳಿತ ವತಿಯಿಂದ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೆ ನಾವು ಆಹ್ವಾನವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಕಮ್, ಎನ್ಕರೇಜ್ ದ ಆರ್ಟಿಸ್ಟ್ ಆ್ಯಂಡ್ ಬಿ ಪಾರ್ಟ್ ಆಫ್ ಸಮಥಿಂಗ್ ದಟ್ ವಿ ಆರ್ ಟ್ರೈಂಗ್ ಟು ಡೂ ಫಾರ್ ದ ಫಸ್ಟ್ ಟೈಮ್. ಈ ಒಂದು ಹೆಜ್ಜೆ ಇಡ್ತಾ ಇರೋದು ನಾವು ಒಂದು ಹೊಸತನ ತರೋದಕ್ಕೆ ಮತ್ತು ಇಲ್ಲಿ ಸಾರ್ವಜನಿಕರಿಗೋಸ್ಕರ ಈ ಬಗ್ಗೆ ಅವ್ರನ್ನೂ ಬಂದು ಭಾಗವಹಿಸಿ ಅಂತ. ನನಗೆ ನೆನಪಿದೆ, ನಾವೆಲ್ಲ ಸಣ್ಣವರಿದ್ದಾಗ ಕಾಲೇಜ್ ವತಿಯಿಂದ ಅಥವಾ ಸ್ಕೂಲ್ ವತಿಯಿಂದ ಕರ್ಕೊಂಡು ಹೋಗ್ತಾ ಇದ್ರು. ನಾವು ಒಂದು ಪಟ್ಟಣದಲ್ಲಿ ಕ್ಷೇತ್ರದಲ್ಲಿ ಇದೆ ಅಂತ ನನಗೆ ಆ ರೀತಿ ಎಕ್ಸ್ಪೋಜರ್ ಸಿಕ್ಕಿತ್ತು. ಒಂದು ಜಿಲ್ಲಾ ಮಟ್ಟದಲ್ಲಿ ಗ್ರಾಮೀಣ ಕ್ಷೇತ್ರದ ಮಕ್ಕಳು ಇರಬಹುದು, ಗ್ರಾಮೀಣ ಕ್ಷೇತ್ರದ ಯುವಕರು ಯುವತಿನಿಯವರು ಇರಬಹುದು, ಅವರೆಲ್ಲರಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ತಾವು ಒಂದು ಪಾಸಿಟಿವಿಟಿಯಿಂದ ಒಂದು ಪ್ರೋತ್ಸಾಹನ ಕೊಡ್ತೀರಾ ಅಂದರೆ ನಾವು ಡೆಫಿನೆಟ್ಲಿ ವಿ ವಿಲ್ ಬಿ ಏಬಲ್ ಟು ಮೇಕ್ ದಿಸ್ ನಾಟಕೋತ್ಸವ ವೆರಿ ಸಕ್ಸಸ್ಫುಲ್ ಪ್ರೋಗ್ರಾಮ್ ವಿಚ್ ವಿಲ್ ಗೋ ಅಹೆಡ್ ಫಾರ್ ದ ನೆಕ್ಸ್ಟ್ 5 years. ನೆಕ್ಸ್ಟ್ ಮುಂದಿನ 4 ವರ್ಷ ಇನ್ನೂ ಫರ್ದರ್ ನಾವು ಬಹಳ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಇನ್ನೂ ಮಾಡಿ, ಅದರಲ್ಲಿ ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೇವೆ, ಪುಸ್ತಕ ಮೇಳನೂ ಅದ್ರ ಜೊತೆಗೆ ಸೇರಬಹುದು, ಲೋಕಲ್ಗಳಿಗೆ ನಾವು ಅವಕಾಶ ಕೊಡೋ ರೀತಿ ಏನೇನು ನಾವು ಹೆಚ್ಚು ಪ್ರಮಾಣದಲ್ಲಿ ಆದ್ಯತೆ ಕೊಡಬಹುದು ಅದೆಲ್ಲ ಮಾಡಿಸಬಹುದು. ಸೊ ಇಟ್ ಈಸ್ ಮೈ ಪ್ಲೆಷರ್ ಟು ಇನ್ವೈಟ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ಟು ದಿಸ್ ವಂಡರ್ಫುಲ್ ಪ್ರೋಗ್ರಾಮ್ ದಟ್ ವಿ ಆರ್ ಆರ್ಗನೈಸಿಂಗ್. ಪ್ರತಿಯೊಬ್ಬರಿಗೆ ಇವತ್ತು ಜಾಥಾ ಕಾರ್ಯಕ್ರಮಕ್ಕೆ ಸಹ ನಾವು ಆಹ್ವಾನ ಮಾಡ್ತೀವಿ ಮತ್ತು ನಾಳೆ ತಾವು ತಮ್ಮ ಪರಿವಾರದೊಂದಿಗೆ ನಿಮ್ಮ ಮಿತ್ರರೊಂದಿಗೆ ಎಲ್ಲರೂ ದಯವಿಟ್ಟು ಬನ್ನಿ. ಲೆಟ್ ಅಸ್ ಎಂಜಾಯ್ ದಿಸ್ ಕಲ್ಚರಲ್ ಎಕ್ಸ್ಪೀರಿಯನ್ಸ್ ಟುಗೆದರ್ ಆಸ್ ಅ ಯುನೀಕ್ ನ್ಯೂ ಕಾನ್ಸೆಪ್ಟ್ ದಟ್ ಈಸ್ ಬೀಂಗ್ ಇಂಟ್ರೊಡ್ಯೂಸ್ಡ್ ಇನ್ ಕಲಬುರ್ಗಿ. ಐ ರಿಕ್ವೆಸ್ಟ್ ಮ್ಯಾಮ್ ತಾವು ಸ್ವಲ್ಪ ಮಾತಾಡಿ ಎಲ್ಲರಿಗೆ ಈ ಒಂದು